ನಮಸ್ಕಾರ ಸ್ನೇಹಿತರೆ. ಅರಕಲಗೂಡು ತಾಲೂಕಿನ ಕೊಳ್ಳಂಗಿ ಗ್ರಾಮದಲ್ಲಿ ವಾಸವಾಗಿರುವಂತಹ ರಂಗೇಗೌಡ ಅವರ ಶುಂಠಿ ಜಮೀನಿಗೆ ಭೇಟಿ ನೀಡಿದಂತಹ ಕ್ಷಣ 6 ಚೀಲ ಶುಂಠಿಯನ್ನು ಹಾಕಿದ್ರು. ಆದರೆ ಶುಂಠಿ ಹೇಳ್ಕೊಳ್ಳೋಷ್ಟು ಡೆವಲಪ್ಮೆಂಟ್ ಇರಲಿಲ್ಲ, ಜೊತೆಗೆ ಕಾಯಿಲೆ ಇತ್ತು, ಹುಳಗಳು ಕೂಡ ಕಾಣಿಸ್ಕೊಂಡಿತ್ತು. ಜೂನ್ 22ನೇ ತಾರೀಕು ಭೇಟಿ ಮಾಡಿದ್ದೆ. ಅಂಥ ಟೈಮಲ್ಲಿ ಸರೊಟ್ಟಿಗೆ ಮಾತಾಡಿ ಅವರಿಗೆ ನಾನು ಭೂವಸ್ತ್ರ ಸೂಪರ್ ಮತ್ತು ಗ್ರೋಮ್ಯಾಜಿಕ್ ಅಡ್ವಾನ್ಸನ್ನು ಯೂಸ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದೆ. ಅದಾದ ನಂತರ ಸರ್ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಮತ್ತು ಸೆಕೆಂಡ್ ವಿಸಿಟ್ ಅಂತ ಹೇಳಿ ಜುಲೈ 5ನೇ ತಾರೀಕು ಮತ್ತೊಮ್ಮೆ ಭೇಟಿಯಾಗಿ MI ಪ್ರೌಡ್, ಗ್ರೋಮ್ಯಾಜಿಕ್ ಅಡ್ವಾನ್ಸ್ ಮತ್ತು MI ಸ್ಪ್ರೇ ಪ್ಲಸ್ಸನ್ನು ಕೊಟ್ಟಿದ್ದೆ. ಯಾಕೆಂದರೆ ಕೆಲವೊಂದು ಕಡೆ ಕಾಯಿಲೆಗಳು ಕಾಣಿಸ್ಕೊಂಡಿತ್ತು, ಕೊಳೆ ರೋಗ ಎಲ್ಲ ಇತ್ತು. ಅದು ಕಂಟ್ರೋಲ್ ಆಗಲಿ ಅನ್ನೋ ಉದ್ದೇಶಕ್ಕೆ ಸರ್ ಸ್ಟಾರ್ಟ್ ಮಾಡಿದರು, ಯೂಸ್ ಮಾಡಿದ ನಂತರ ಇವತ್ತು ನಾನು ಮತ್ತೆ ಅವರ ಕ್ರಾಪ್ ವಿಸಿಟಿಗೆ ಅಂತ ಹೋಗಿದ್ದೆ. ಅಂಥ ಟೈಮಲ್ಲಿ ಅವರ ಕ್ರಾಪನ್ನು ನೋಡೋಂತಹ ಸಮಯದಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಜೂನ್ 22ನೇ ತಾರೀಕು ಏನಿತ್ತು ಆವಾಗಿದ್ದಂತಹ ಶುಂಠಿನೂ ಹಾಗೆ ಇವತ್ತು ನಾನು ವಿಸಿಟ್ ಮಾಡೋಂತಹ ಟೈಮಲ್ಲಿದ್ದಂತಹ ಶುಂಠಿ ಸಖತ್ ಡಿಫ್ರೆನ್ಸ್ ಇದೆ. ತುಂಬ ಚೆನ್ನಾಗಿ ಬಂದಿದೆ ಜುಲೈ 28ನೇ ತಾರೀಕರಂದು ನೋಡಿದಾಗ. ಅದಾದ ನಂತರ ಸರ್ನ ಮೀಟ್ ಮಾಡಿ ಮಾತಾಡಿದ್ದೀನಿ. ಸರು ಕೂಡ ಹೇಳಿದ್ದಾರೆ ಯಾವ ರೀತಿ ಬಂದಿದೆ ಶುಂಠಿ ಅಂತ ಹೇಳಿ. ಯಾಕಂದರೆ ಲಾಸ್ಟ್ ಇಯರ್ ಕೂಡ ನಮ್ಮ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದರು ಸರ್. ಹಾಗಾಗಿ ಫೋನ್ ಮಾಡಿ ಅವರೇ ತರಿಸ್ಕೊಂಡಿದ್ದು ಈ ಸರಿ ನೀವು ಯೂಸ್ ಮಾಡಬೇಕು ಅಂತ ಹೇಳಿ. ಸರ್ ಏನು ಹೇಳ್ತಾರೆ ಅಂತ ಹೇಳಿ ಕೇಳೋಣ ಬನ್ನಿ. ಸರ್ ನಿಮ್ಮ ಹೆಸರು? ಯಾವ ಊರು ಸರ್ ಇದು? ಎಷ್ಟು ಚೀಲ ಹಾಕಿದ್ದೀರಾ ಶುಂಠಿ? ಎಷ್ಟು ತಿಂಗಳಾಯ್ತು ಶುಂಠಿ? ಏನು ಅನ್ನಿಸ್ತದೆ ನಿಮಗೆ ಶುಂಠಿ ನೋಡಿ? ಇವಾಗ ಮತ್ತೆ ಏನಕ್ಕೆ ಔಷಧಿ ತಗೊಳ್ತಾ ಇರೋದು? ಇದಕ್ಕಿಂತ ಮುಂಚೆ ತಗೊಂಡಿದ್ದೀರಾ? ತುಂಬ ಸರಿ ತಗೊಂಡಿದ್ದೀರಾ, ಯೂಸ್ ಮಾಡಿದ್ದೀರಾ, ರಿಸಲ್ಟ್ ಇದೆ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ? ಓಕೆ ಸರಿ ಸರ್. ಓಕೆ ಸರ್ ಹೇಳಿದಾಗೆ ಮತ್ತೆ ಡೆವಲಪ್ಮೆಂಟ್ ಆಗಬೇಕು ಅನ್ನೋ ಉದ್ದೇಶಕ್ಕೆ ಸರ್ಗೆ ಇವತ್ತು ಮತ್ತೊಮ್ಮೆ ಗ್ರೋಮ್ಯಾಜಿಕ್ ಅಡ್ವಾನ್ಸ್ ಒಟ್ಟಿಗೆ ವೈರಸ್ ಪ್ಲಸ್ಸನ್ನು ಕೂಡ ಕೊಡಲಾಗಿದೆ. ಅಂದರೆ ಕೆಲವೊಂದು ಕಡೆ ಕಾಯಿಲೆ ಇತ್ತು, ಅದು ಕ್ಲಿಯರ್ ಆಗಲಿ ಅನ್ನೋ ಉದ್ದೇಶಕ್ಕೆ. ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತೇಳಿ.